ಬೆಂಗಳೂರಿನಲ್ಲಿ ಸೈಬರ್ ಕಳ್ಳರ ಬೃಹತ್ ವಂಚನೆ ಈಗ ಬಯಲಿಗೆ ಬಂದಿದೆ. 378 ಕೋಟಿ ರೂಪಾಯಿ ದೋಚಿದಂತಹ ಸೈಬರ್ ಖದೀಮರು. ಬೆಂಗಳೂರಿನಲ್ಲಿ ಸೈಬರ್ ಕಳ್ಳರ ಬೃಹತ್ ವಂಚನೆ. ನೆಬ್ಲಿಯೋ ಟೆಕ್ನಾಲಜೀಸ್ ಕಂಪನಿ ಹಣಗಳು. ಕ್ರಿಪ್ಟೋ ಕರೆನ್ಸಿ ಸಂಬಂಧ ಕೆಲಸ ಮಾಡುವಂತಹ ಕಂಪನಿ ಇದು. ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಮಾಡುವ ಕಂಪನಿಯ ಸರ್ವರ್ಗೆ ಎಂಟ್ರಿ ಆಗಿ ವಂಚನೆ ಮಾಡಲಾಗಿದೆ. ಕಂಪನಿಯ ವ್ಯಾಲೆಟ್ನಿಂದ ಕರೆನ್ಸಿ ವರ್ಗಾವಣೆ ಮಾಡಲಾಗಿದೆ. ರಾತ್ರಿ 2:37ಕ್ಕೆ ವ್ಯಾಲೆಟ್ಗೆ ಕರೆನ್ಸಿ ವರ್ಗಾವಣೆ ಮಾಡಿದ್ದಾರೆ ಖದೀಮರು. ಬೆಳಗ್ಗೆ 9:40ಕ್ಕೆ ಸರ್ವರ್ಗೆ ಎಂಟ್ರಿ ಆಗಿ ವಂಚನೆ. ಬೆಂಗಳೂರಿನಲ್ಲಿ ನಡೆದಂತಹ ಸೈಬರ್ ಕಳ್ಳರ ವಂಚನೆ ಇದು. 378 ಕೋಟಿ ದೋಚಿದ್ದಾರೆ ಈ ಸೈಬರ್ ಖದೀಮರು. ನೆಬ್ಲಿಯೋ ಟೆಕ್ನಾಲಜೀಸ್ ಕಂಪನಿಯ ಹಣ ಗುಳುಂ ಮಾಡಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ಸಂಬಂಧ ಕೆಲಸ ಮಾಡುವಂತಹ ಕಂಪನಿ ನೆಬ್ಲಿಯೋ ಟೆಕ್ನಾಲಜೀಸ್. ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಮಾಡುವ ಕಂಪನಿ. ಕಂಪನಿಯ ಸರ್ವರ್ಗೆ ಎಂಟ್ರಿ ಆಗಿ ವಂಚನೆ ಮಾಡಲಾಗಿದೆ. ಕಂಪನಿಯ ವ್ಯಾಲೆಟ್ನಿಂದ ಕರೆನ್ಸಿ ವರ್ಗಾವಣೆ ಮಾಡಿದ್ದಾರೆ ಖದೀಮರು. ರಾತ್ರಿ 2:37ಕ್ಕೆ ವ್ಯಾಲೆಟ್ಗೆ ಕರೆನ್ಸಿ ವರ್ಗಾವಣೆ. ಸೈಬರ್ ಕಳ್ಳತನ ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಇದು ಒಂದು ಸೈಬರ್ ಕ್ರೈಮ್. ಕಂಪನಿ ನೌಕರ ರಾಹುಲ್ ಲ್ಯಾಪ್ಟಾಪ್ ಹ್ಯಾಕ್ ಮಾಡಲಾಗಿದೆ. 378 ಕೋಟಿ ವರ್ಗಾವಣೆ ಮಾಡಿದ್ದಾರೆ ಸೈಬರ್ ಕಳ್ಳರು. ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಸರ್ವರ್ಗೆ ಎಂಟ್ರಿ ಆಗಿದ್ದಾರೆ. ಒಟ್ಟು $44 ಮಿಲಿಯನ್ ವಂಚಿಸಿದ ಕಳ್ಳರು. ರಾಹುಲ್ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದೆ. ರಾಹುಲ್ ಇತರರ ಜೊತೆ ಸೇರ್ಕೊಂಡು ಕಂಪನಿಯ ಹಣ ಗುಳುಂ ಮಾಡದ್ನ ಅಂತ ತನಿಖೆ ಆಗಬೇಕು. ತನಿಖೆಯ ನಂತರ ಎಲ್ಲವೂ ಕೂಡ ಬಯಲಾಗಬೇಕು. ಕಂಪನಿ ನೌಕರ ರಾಹುಲ್ ಲ್ಯಾಪ್ಟಾಪ್ ಹ್ಯಾಕ್ ಆಗಿದೆ. 378 ಕೋಟಿ ವರ್ಗಾವಣೆಯನ್ನ ಮಾಡಿದ್ದಾರೆ ಸೈಬರ್ ಕಳ್ಳರು. ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಸರ್ವರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಟ್ಟು $44 ಮಿಲಿಯನ್ ವಂಚಿಸಿದಂತಹ ಕಳ್ಳರು. ಈಗ ರಾಹುಲ್ ಮೇಲೆ ಪೊಲೀಸರಿಗೆ ಅನುಮಾನ. ರಾಹುಲ್ ಇತರರ ಜೊತೆ ಸೇರ್ಕೊಂಡು ಕಂಪನಿಯ ಹಣ ಗುಳುಂ ಮಾಡದ್ನ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ನಮ್ಮ ವೈಟ್ಫೀಲ್ಡ್ ಡಿವಿಷನ್ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಈ ಸೈಬರ್ ಫ್ರಾಡ್ ಬಗ್ಗೆ. ಇದು ಬೆಳ್ಳಂದೂರಿನಲ್ಲಿರುವ ಒಂದು ಈ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಮಾಡುವ ಕಂಪನಿಯಿಂದ ಕೇಸ್ ರಿಜಿಸ್ಟರ್ ಆಯಿತು, ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಸೊ ಇವರು ಬಂದು CoinDCX ಅಂತ ಒಂದು ಕಂಪನಿ, ಈ ಕಂಪನಿಯಿಂದ ಒಬ್ಬ ಎಂಪ್ಲಾಯರ್ ಇದ್ದವರು ಆ ಎಂಪ್ಲಾಯಿ ಸಿಸ್ಟಮ್ ಇಂದ ಸ್ವಲ್ಪ ಬ್ರೀಚ್ ಆಗಿಬಿಟ್ಟು ಆ ಸಿಸ್ಟಮ್ ದ್ವಾರ $44 ಮಿಲಿಯನ್ ಸೈಫರ್ನೆಟ್ ಆಗಿದೆ. ಅದರಿಂದ ಈ $44 ಮಿಲಿಯನ್ ಇದಾಗಿದೆ. ವೆರಿ ಹ್ಯೂಜ್ ಅಮೌಂಟ್ ಆ್ಯಕ್ಚುಲಿ. ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿ ಆದೇನಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದರೆ 378 crores ವರ್ತ್ ಕ್ರಿಪ್ಟೋ ಕರೆನ್ಸಿ ಸ್ಟೀಲ್ ಆಗಿದೆ. ಸೊ ಅದ್ರ ಮೇಲೆ FIR ರಿಜಿಸ್ಟರ್ ಮಾಡಿದ್ವಿ. ಬಟ್ ಯಾವ ಸಿಸ್ಟಮಿಂದ ಬ್ರೀಚ್ ಆಗಿ ಹೋಗಿದೆ ಅಂತ ಹೇಳಿಬಿಟ್ಟು ನೋಡಿ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಅದರ ಪೈಕಿ 26ನೇ ತಾರೀಕು ಒಬ್ಬರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಯಾಕಂದರೆ ಅವ್ರ ಸಿಸ್ಟಮಿಂದನೇ ಇವೆಲ್ಲ ಆಯಿತು. ಸೊ ಆ ಲಿಂಕೇಜ್ ಏನಿದೆ, ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ಆಲ್ಸೋ ಚೆಕ್ ಮಾಡ್ತೀವಿ. ಅವ್ರ ಸಿಸ್ಟಮಿಂದ ಯಾವ್ಯಾವ ಕಡೆಗೆ ಹೋಗಿದೆ, ಯಾರು ಮಾಡಿದ್ರೆ ಅಂತ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.